ಹಾಯ್ ಎಲ್ಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತು ಕೂಡ ಖಂಡಿತ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಕೊನೆವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಬೆಳಗ್ಗೆ ಬೇಗ ಎದ್ಬಿಟ್ಟು ನಾವು ಚಿಕ್ಕಮ್ಮ ಮನೆಗೆ ಹೋಗಬೇಕಿತ್ತು. ಅಂದರೆ ನಾನು ಅಜ್ಜಿ ಮನೆಗೆ. ಸೊ ಅಮ್ಮ ಫೋನ್ ಮಾಡಿ ಹೇಳಿದರು ನಮಗೆ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಲೇಟಾಗೆ ಎದ್ವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಮನೆಯವ್ರಿಗೆ ಒಂದೇ ದಿನ ರಜೆ ಇರೋದು. ಸೊ ಅದಕ್ಕೆ ಅವರು ಮಲಗಿದ್ರಲ್ಲ, ಅವ್ರಿಗೆ ಯಾಕೆ ಅಂತೆ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು ಅನ್ನೋ ಥರ ಇದ್ವಿ. ಅವ್ರಿಗೆ ಸಂಡೇ ಮಾತ್ರ ರಜೆ ಇರೋದು, ಅದಕ್ಕೋಸ್ಕರನೇ ನಾವು ಕೂಡ ಸ್ವಲ್ಪ ಲೇಟಾಗೆದ್ದು ರೆಡಿ ಆದ್ವಿ. ಅಂದರೆ ಲೇಟ್ ಅಂದರೆ ಏನು ಭಾಳ ಲೇಟ್ ಏನಿಲ್ಲ, 9:30ಗೆಲ್ಲ ನೋಡಿ ರೆಡಿ ಆದ್ವಿ. ರೆಡಿಯಾಗಿ ಇನ್ನೇನು ಗಾಡೀಲಿ ಹೋಗೋದಲ್ವ, ಎಷ್ಟೊತ್ತು ಒಂದು ಏನಿಲ್ಲ ಅಂದರೂ ಒಂದು 45 ಮಿನಿಟ್ಸ್ ಆಗುತ್ತೆ ತುಮಕೂರಿಂದ ನಾವು ಊರಿಗೆ ಹೋಗೋದಕ್ಕೆ. ಸೊ ನಾನು ನಮ್ಮ ಮನೆಯವರಿಬ್ಬರು ಹೊರಟ್ವಿ. ನನ್ನ ಮಗ ಇಲ್ಲ, ನನ್ನ ಮಗ ಅವ್ರ ಅತ್ತೆ ಮನೆಗೆ ಹೋಗಿದ್ದಾನೆ. ಅವನಿನ್ನ 1 ವೀಕು ಬರಲ್ಲಮ್ಮ ಅಂತ ಹೇಳ್ದ ಫೋನ್ ಮಾಡಿ. ಅದಕ್ಕೆ ನಿಧಾನಕ್ಕೆ ಎದ್ಬಿಟ್ಟು ಬಾ ಅಂತ ಎಲ್ಲ ಹೇಳಿದ್ವಿ. ಸೊ ಅದಕ್ಕೆ ನಾವಿಬ್ಬರೇ ಹೊರಡ್ತಾ ಇದ್ದೀವಿ ಅಜ್ಜಿ ಊರಿಗೆ. ಸೊ ಅದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ನೋಡಿ. ಅಂದರೆ ನಾವು ಹುಟ್ಟಿ ನಾನು ಬೆಳೆದಿರೋ ಊರು, ಹಂಗಾಗಿ ನನಗೆ ತುಂಬ ಇಷ್ಟ ಊರಿಗೆ ಹೋಗೋದಕ್ಕೆ. ಹಾಗೆ ಅದಕ್ಕೆ ನಮ್ಮನೆಯವರು ಹೇಳ್ತಿರ್ತಾರೆ, ಅಲ್ಲಿಗಾದರೆ ತುಂಬ ಖುಷಿಯಾಗಿ ಹೊರಟ್ಬಿಡ್ತೀಯ, ಇನ್ನು ನಮ್ಮಮ್ಮರ ಊರಿಗೆ ಹೋಗ್ಬೇಕಾದ್ರೆ ಅಷ್ಟೊಂದು ಖುಷಿ ಇರಲ್ಲ, ಮತ್ತು ಅವರು ನಮ್ಮ ಮನೆಯವ್ರ ಊರಿಗೆ ಹೋಗ್ಬೇಕಾದ್ರೂ ಅಷ್ಟೊಂದು ಖುಷಿ ಇರಲ್ಲ, ಈ ಊರಿಗಾದರೆ ಹೇಳಿದ ತಕ್ಷಣ ಹೊರಟ್ಬಿಡ್ತೀಯ ಅಂತೆಲ್ಲ ಹೇಳಿದ್ರು. ಅವರು ಅವಾಗವಾಗ ನನ್ನ ನಿಜ ಊರಿಗೆ ಕರ್ಕೊಂಡು ಹೋಗ್ತಿರ್ತಾರೆ. ನಾನೇ ಒಂದೊಂದ್ಸಲಿ ಸುಮ್ಮನೆ ಆಗ್ಬಿಡ್ತೀನಿ, ಇನ್ನೇನು ಬಿಡು ಚಿಕ್ಕಮ್ಮ ಒಬ್ಬರೇ ಇರೋದು, ಅವರು ಕೆಲಸಕ್ಕೆ ಹೋಗ್ತಾರೆ, ಅದಕ್ಕೆ ಯಾರೂ ಇರಲ್ಲ ಮನೆ ಹತ್ರ ಹೋದ್ರೂ ಇನ್ನೇನಕ್ಕೆ ಹೋಗೋದು ಅಂತ ಹೇಳ್ಬಿಟ್ಟು ನಾನೇ ಸುಮ್ಮನೆ ಇದ್ರೂ ಅವರೇ ನೈಟ್ ನನಗೆ ಹೇಳಿದ್ರು, ರೀ ಈ ಥರ ಊರಿಗೆ ಹೋಗೋಣ ನಿಮ್ಮ ಊರಿಗೆ ಸಾಸ್ಲಿಗೆ ಅಂತ. ಸರಿ ಕಣ್ರಿ ಆಯಿತು ಅಂತೇಳಿ ನಂಗೆ ತುಂಬ ಖುಷಿ ಆಯಿತು. ಅಮ್ಮ ನನಗೆ ಹಿಂದಿನ ದಿನವೇ ಕರೆದಿದ್ರು, ಬಾರಮ್ಮ ಯಾರೋ ರಿಲೇಷನ್ ಬರ್ತಾರೆ ನೀನು ಬಾ ಅಂತ ಹೇಳ್ಬಿಟ್ಟು ಕರೆದಿದ್ರು. ಸೊ ನಾನು ಹೋಗೋದೋ ಬೇಡವೋ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿ ನಾನು ಹಂಗೆ ಸುಮ್ಮನೆ ಆಗಿದ್ದೀನಿ. ನಮ್ಮನೆಯವ್ರು ನೋಡಿದ್ರೆ ಅವರು ಮನಸ್ಸಲ್ಲಿ ಅದೇನು ಬಂತು ಅಂತ ಗೊತ್ತಿಲ್ಲ, ಅವತ್ತೇ ನಮ್ಮಮ್ಮನೂ ಅವತ್ತೇ ಹೇಳಿದ್ದಾರೆ, ನಮ್ಮನೆಯವರು ಅವತ್ತೇ ಹೇಳಿದ್ದಾರೆ ಬನ್ನಿರಿ ಹೋಗೋಣ ಅಂತ. ಸರಿ ಬಿಡು ಅಮ್ಮನೂ ಕರೆದಿತ್ತಲ್ಲ, ಹಾಗೆ ನಮ್ಮನೆಯವರು ಕರೀತವ್ರೆ ಅಂತ ಹೇಳ್ಬಿಟ್ಟು ನಾವು ಹೊರಟು ಊರ್ಡ್ಗೆರೆಗೆ ಬಂದ್ವಿ. ಊರ್ಡ್ಗೆರೆಯಲ್ಲಿ ತುಂಬ ಹಶ್ವಾಗ್ತಿತ್ತು. ಅದಕ್ಕೆ ನಮ್ಮ ಮನೆಯವರು ತಿಂಡಿ ತಿನ್ನೋಣ ಕಣ್ರಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಲ್ರೆಡಿ ಅಮ್ಮ ಮನೇಲಿ ಫೋನ್ ಮಾಡಿ ಹೇಳಿದರು, ಉಪ್ಪಿಟ್ಟು ಮಾಡ್ತೀವಿ ಬಾ ಅಂತ ಹೇಳ್ಬಿಟ್ಟು. ಅಯ್ಯೋ ಬೇಡಮ್ಮ ಬೇಸಿಗೆ ಈ ಟೈಮಲ್ಲಿ ಉಪ್ಪಿಟ್ಟು ಯಾರು ತಿಂತಾರೆ ಅನ್ನೋ ಥರ ಹೇಳ್ದೆ. ಹಂಗೂ ಅವ್ರಿಗೆ ಯಾಕೆ ಪಾಪ ಅವರು ಇಷ್ಟಪಟ್ಟಿರೋದೇ ಮಾಡಲಿ ಅಂತ ಹೇಳ್ಬಿಟ್ಟು ಆಯ್ತು ಮಾಡಿ ಅಂತ ಹೇಳಿದ್ವಿ. ನಾವಿಲ್ಲಿ ಕೂತ್ಕೊಂಡು ಅವ್ರಿಗೆ ಏನು ಬೇಕು ಅಂತ ಕೇಳಿದ್ರು. ಏನು ಬೇಡ ರೀ ಇಡ್ಲಿ ಒಂದು ಕೊಡಿಸಿ ಸಾಕು, ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದೆ. ಅದಕ್ಕೆ ನಮ್ಮ ಮನೆಯವರು 1 ಇಡ್ಲಿ 2 ವಡೆನ ಇದು ಮಾಡಿದ್ರು. ಅವರು ಕೂಡ ಒಂದೇ ಇಡ್ಲಿ 2 ವಡೆ ತಿಂದಿದ್ದಿಬ್ಬರು ಕೂಡ. ಅಲ್ಲಿಂದ ತಿಂದ್ಬಿಟ್ಟು ಅಂದರೆ ತುಂಬ ಬಿಸಿಲಿತ್ತು, ಎಷ್ಟು ನೀರು ಕುಡಿದ್ರೂ ಇದೇ ಹೋಗ್ತಿರ್ಲಿಲ್ಲ, ಬಾಯಾರಿಕೆನೇ ಹೋಗ್ತಿರ್ಲಿಲ್ಲ. ಅದಕ್ಕೆ ತುಂಬ ಕೋಲ್ಡ್ ಇರೋ ನೀರು ತೊಗೊಂಬರ್ತೀನಿ ಅಂತ ಹೋದರು. ನಾನು ಅಲ್ಲೇ ಸೈಡಲ್ಲಿ ನಿಂತ್ಕೊಂಡಿದ್ದೆ. ಅವರು ನನಗೆ ಕೋಲ್ಡ್ ನೀರು ಜೊತೆಗೆ ನೋಡಿ ಡೈರಿ ಮಿಲ್ಕ್ ಎಲ್ಲ ತಂದುಕೊಟ್ರು. ತುಂಬ ಖುಷಿ ಆಯಿತು. ಯಾವಾಗಲೂ ನನ್ನ ಮಗಂಗೆ ಕೊಡಿಸ್ತಾ ಇದ್ರು, ಇವತ್ತು ನನಗೆ ಡೈರಿ ಮಿಲ್ಕ್ ತೊಗೊಂಬಂದಿದ್ದಾರೆ. ನನಗೆ ಅದಕ್ಕೆ ಏನೋ ಒಂಥರ ಖುಷಿ ಆಯಿತು, ನಮ್ಮ ಮನೆಯವ್ರು ನೋಡಿ ಪಾಪ ಅಂತ. ಸೊ ಹಂಗೆ ಮುಂದೆ ಹೊರಟ್ವಿ. ಕೋಳಲ ಬಂತು. ಇಲ್ಲಿ ಎತ್ತಿನ ಹೊಳೆದು ಏನೋ ಅಂದರೆ ಈ ಕಾಮಗಾರಿಕೆ ಎಲ್ಲ ಇದು ಮಾಡ್ತಿದ್ದಾರೆ. ಸೊ ತುಂಬ ಎಷ್ಟೆಷ್ಟು ಎತ್ತರ ಎಲ್ಲ ಅದೆಲ್ಲ ಕೊರೆದ್ಬಿಟ್ಟಿದ್ದಾರೆ, ಅದೇ ನೀರು ಹೋಗೋದಕ್ಕೆ. ಹಂಗಾಗಿ ಅದು ಮಣ್ಣಿನ ರಾಶಿನೇ ಇತ್ತು. ಹಾಗೆ ಮುಂದೆ ಹೋದ್ವಿ. ಅಂದರೆ ಇದರಲ್ಲಿ ಈ ಕಾಲದಲ್ಲಿ ಎಲ್ಲ ಮರಗಳೆಲ್ಲ ಚಿಗುರಿರ್ತವೆ, ಅಂದರೆ ಹೂವು ಎಲ್ಲ ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಅರಳಿರುತ್ತೆ. ನೋಡೋದಕ್ಕೆ ಒಂಥರ ಖುಷಿ ಆಯಿತು ಕೆಲವೊಂದು ಮರದಲ್ಲೆಲ್ಲ. ಹಾಗೆ ನೋಡಿಕೊಂಡು ಇದು ನೋಡಿ ಇದೇ ನಮ್ಮೂರು, ಇದು ಸಾಸ್ಲು ಅಂತ, ಇದು ಸಾಸ್ಲು ಹೋಬ್ಳಿ. ಸೊ ಅಲ್ಲಿಗೆ ಬಂದ್ವಿ. ಅಲ್ಲಿಂದ ಚಿಕ್ಕಮ್ಮ ಹಿಂದಿನ ದಿನವೇ ಹೇಳಿದರು, ಹಾಸ್ಟೆಲಲ್ಲಿ ಏನೋ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳಿದರು. ಹೌದಾ, ನಾವು ಏನೋ ಸಿಂಪಲಾಗಿ ಮಾಡ್ತಾರೆ ಬಿಡು, ಅಯ್ಯೋ ಅದಕ್ಕೆಲ್ಲ ಇನ್ನೇನು ಅಂದ್ಕೊಂಡು ಆ ಥರ ಯೋಚನೆ ಮಾಡ್ತಿದ್ವಿ. ಆದರೆ ಊರಿಂದ ಒಳಗೆ ಬರ್ತಿದ್ದಂಗೆ ನೋಡಿ ಹೆಂಗೆ ಯಾವ ಥರ ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಏನು ಯಾವಾಗೂ ಮಾಡ್ತಿರ್ಲಿಲ್ವಲ್ಲ, ನಮ್ಮೂರಲ್ಲಿ ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಿತ್ತು. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಅಂದರೆ ನೈಟ್ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ
ಆಲೂಗಡ್ಡೆ ಅಲ್ವಾ, ಸೊ ಹಂಗಾಗ್ಬಿಟ್ಟು ಅಂದರೆ ಊರು ತುಂಬ ತುಂಬ ಚೆನ್ನಾಗಿ ಮಾಡಿದರು ಬಿಡಿ ಲೈಟ್ ಅರೇಂಜ್ಮೆಂಟ್ ಎಲ್ಲ. ನಾವು ಮನೆ ಹತ್ರ ಹೋಗೋಣ, ಅಮ್ಮ ಚಿಕ್ಕಮ್ಮ ನಮಗೋಸ್ಕರ, ಅಮ್ಮ ಬೆಳಗ್ಗೆನೇ ಬಂದಿದ್ರಲ್ಲ, ಸೊ ಅಮ್ಮ ಚಿಕ್ಕಮ್ಮ ನಮಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಆಲ್ರೆಡಿ ಇದು ಪ್ರೋಗ್ರಾಮ್ ಎಲ್ಲ ಇಲ್ಲಿ ಇದು ಮಾಡ್ಕೊತ ಹೋಗ್ತಾಯಿದ್ರು ಊರಿಂದ. ನಾವು ಇರೋ ಚಿಕ್ಕಮ್ಮನ ಮಾತಾಡಿಸ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿ ನೋಡಿದ್ರೆ ಮನೆ ನೋಡಿ, ಇದೇ ನಮ್ಮ ಚಿಕ್ಕಮ್ಮ ಮನೆ. ಅಲ್ಲಿ ನೋಡಿದ್ರೆ ಕೀ ಹಾಕಿದ್ದಾರೆ. ಸೊ ಎಲ್ಲಿಗೆ ಹೋದ್ರು ಅಂತ ಹೇಳ್ಬಿಟ್ಟು ಮತ್ತೆ ಬಸ್ ಸ್ಟಾಪ್ ಹೋದ್ವಿ. ಇವ್ರನ್ನ ಅಕ್ಕನ್ನ ಕೇಳಿದ್ವಿ, ನಿಮ್ಮ ಚಿಕ್ಕಮ್ಮ ಇಲ್ಲೇ ಎಲ್ಲೋ ನೋಡ್ತಾ ಇದ್ರು, ನೋಡಪ್ಪ ಇಲ್ಲೇ ಎಲ್ಲೋ ಇದ್ದಾರೆ ಅಂತ ಅಂದರು. ನಾವು ಸರಿ ಆಯಿತು ನೋಡೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅದು ಕಳಸ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಇದೆ ನೋಡಿ ಸಾಸ್ಲು ಚಿನ್ನಮ್ಮ ಉತ್ಸವ ಸಮಿತಿ ಅಂತ ಇವತ್ತು ಈ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ಸೊ ತುಂಬ ಗ್ರ್ಯಾಂಡಾಗಿ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನಾನು ಸಣ್ಣ ಹುಡುಗಿಯಿಂದ ಇವರಲ್ಲಿ ಈ ಥರ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿರೋದು ನಿಜವಾಗ್ಲೂ ನೋಡಿರಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಕ್ಕೆಲ್ಲ ಕಳಸ ಎಲ್ಲ ಅದೇ ಕಳಸ ಅಂದರೆ ಆರತಿ ಟೈಪ್ ಮಾಡಿಬಿಟ್ಟು ಎಲ್ಲ ಹೊತ್ಕೊಂಡು ಹೋಗ್ತಾಯಿದ್ರು. ಅಂದರೆ ಇದು ನಮ್ಮೂರಿಂದ ಊರಿಂದ ಬಂದಿದೆ. ನಾವು ಆಲ್ರೆಡಿ ಅವಾಗ ಬರೋದೇ ಅಂದರೆ ಲೇಟ್ ಆಯ್ತಲ್ಲ ನಾವು ಬರೋದು. ಸೊ ಆಲ್ರೆಡಿ ಇದು ಬಸ್ ಸ್ಟಾಪಿಂದ ಮುಂದೆ ಹೋಗ್ತಾಯಿತ್ತು. ನಾವು ನೋಡಿಬಿಡೋಣ ರೀ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರನ್ನ ಕರ್ಕೊಂಡು ಬಂದೆ ನೋಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಊರಿನ ತುಂಬ ಜನ ಈ ಥರ ಎಲ್ಲ ಆರತಿಗಳು, ಇದು ನೋಡಿ ಎತ್ತಿಗೆಲ್ಲ ಡಿಸೈನ್ ಮಾಡಿದರು, ಮತ್ತು ಎತ್ತಿನ ಗಾಡಿ ಎಲ್ಲ ಬಂದಿತ್ತು. ನೋಡೋದಕ್ಕಂತೂ 2 ಕಣ್ಣು ಸಾಲದು ಕಣ್ರಿ, ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನೋಡಿ ಎತ್ತಿನ ಗಾಡಿ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಸೊ ನಮ್ಮನೆಯವರು ಆಲ್ರೆಡಿ ನಾನು ಹೋಗ್ತೀನಿ ಅಂದರೆ ಅವ್ರಿಗೆ ಫೋನ್ ಬಂತು ಇಮಿಡಿಯೇಟ್ಲಿ. ಇಲ್ಲಿ ತುಮಕೂರಾಗಿದ್ದಾಗ ಬಂದಿದ್ದರೆ ಅವ್ರು ಬರ್ತಾನೆ ಇರಲಿಲ್ಲ, ನನ್ನೇ ಬಸ್ಗೆ ಹೋಗು ಅಂತ ಹೇಳ್ತಿದ್ರೇನೋ. ಆದರೆ ಅಲ್ಲಿ ಊರಿಗೆ ಹೋದ್ಮೇಲೆ ಕಾಲ್ ಬಂತು, ಅರ್ಜೆಂಟಾಗಿ ಬರಲೇಬೇಕು ಕೆಲಸಕ್ಕೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಅವರು ರೀ ನಾನು ಹೋಗ್ತೀನಿ, ನೀನೇ ಹೋಗು ಅಂತ ಹೇಳಿದ್ರು. ಸರಿ, ನಾನು ಬ್ಯಾಗ್ ಬೇರೆ ಚಿಕ್ಕಮ್ಮ ಅದೇ ಬೀಗ ಹಾಕ್ಕೊಂಡು ಬಂದಿದ್ರಲ್ಲ, ಅದಕ್ಕೆ ಬ್ಯಾಗು ಎತ್ಕೊಂಡ್ಬಂದ್ಬಿಟ್ಟಿದೆ. ಅವ್ರ ಕೈಲಿ ಬ್ಯಾಗ್ ಕೊಟ್ಬಿಟ್ಟು ರೀ ಇದನ್ನು ತೊಗೊಂಡೋಗಿ ಮನೇಲಿ ಇಟ್ಬಿಟ್ಟು ಚಿಕ್ಕಮ್ಮಂಗೆ ಹೇಳ್ಬಿಟ್ಟು ನೀನು ಹೊರಡು ಅಂತ ಹೇಳಿದೆ. ಅವರು ಸಾಯಂಕಾಲಕ್ಕೆ ಬನ್ನಿ ಅಂತ ಹೇಳಿದೆ. ಸರಿ ಕೆಲಸ ಮುಗಿದ್ರೆ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋದರು. ನನ್ನ ಫ್ರೆಂಡ್ ಸಿಕ್ಕಿದ್ಲು ಶೋಭಾ ಅಂತ ಹೇಳ್ಬಿಟ್ಟು, ಇದು ಅವರಮ್ಮ ಶೋಭರಮ್ಮ. ನಾವು ಅದು ರೋಡ್ ಏಕ ಅಂದರೆ ಕಳಸ ಎಲ್ಲ ಎತ್ಕೊಂಡು ಬರ್ತಾರಲ್ಲ, ಹಂಗಾಸ್ ಬರಲಿಲ್ಲ ನಾವು. ಇದು ಕಟ್ ರೂಟು, ಇದು ನೋಡಿ ಇದು ನಮ್ಮ ಸ್ಕೂಲ್ ಫೀಲ್ಡ್ ಇದೆಲ್ಲ. ಇಲ್ಲಿ ಕಟ್ ರೂಟು, ನಾವು ಯಾವಾಗಲೂ ಹಿಂಗೆ ಹೋಗ್ತಿದ್ವಿ ಸ್ಕೂಲ್ಗೆ. ಹಿಂಗಾಸ್ ಹೋಗ್ಬಿಡೋಣ, ಬೇಗ ಹೋಗ್ಬೋದು, ಬೇಗ ಹೋಗ್ಬಿಟ್ಟು ಚೇರ್ ಇಟ್ಕೊಂಡ್ಬಿಡೋಣ ಬನ್ನಿ ಅಂತ ಹೇಳ್ಬಿಟ್ಟು ನಾವು ಅವರಮ್ಮ ಎಲ್ಲರೂ ಬಂದು ಕೂತ್ಕೊಂಡ್ವಿ ಚೇರೆಲ್ಲ ಇಟ್ಕೊಂಡು. ತುಂಬ ಚೆನ್ನಾಗಿ ಮಾಡಿದರು. ಇದೆಲ್ಲ ನಮ್ಮದು ಹೈಸ್ಕೂಲ್ ಫೀಲ್ಡೇ, ಅಂದರೆ ಇದು ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ ಮಾಡೋದಕ್ಕೆ. ಸೊ ಅದಕ್ಕೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ. ಎಷ್ಟು ಜನ ಬೇಕಾದರೂ ಇಲ್ಲಿ ಬಂದು ಸೇರ್ಬೋದು. ಕೂತ್ಕೊಳ್ಳೋದಕ್ಕೂ ಕೂಡ ತುಂಬ ಚೆನ್ನಾಗಿದೆ. ನೋಡಿ ತುಂಬ ಚೆನ್ನಾಗಿ ಮಾಡಿದರು. ಇದೆಲ್ಲ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನನಗಂತೂ ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ನಾವು ಬಂದಿದ್ದು ಯಾರೋ ರಿಲೇಟಿವ್ ಬರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಕ್ಕೆ, ಅಮ್ಮ ಚಿಕ್ಕಮ್ಮನ ಹಂಗೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಬಂದ್ವಿ. ಸೊ ನನಗೆ ಈ ಥರ ಅವಕಾಶ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂದರೆ ನಾನು ಭಾಳ ವರ್ಷ ಆಗಿತ್ತು ಅಂತಲೇ ಹೇಳ್ಬೋದು, ನಾವು ಇದು ಸ್ಕೂಲ್ ಫೀಲ್ಡ್ಗೆಲ್ಲ ಹೋಗಿ ನಮ್ಮ ಸ್ಕೂಲೆಲ್ಲ ನೋಡ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಹೋದ್ವಿ. ನೋಡಿ ಜನ ಎಲ್ಲ, ನಾವು ಹೋಗ್ಬಿಟ್ಟು ಆಲ್ರೆಡಿ ಬೇಗ ಚೇರ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ. ಆಮೇಲೆ ಅವರು ಆರತಿ ಹಿಂದೆ ಬಂದಿದ್ರಲ್ಲ, ಅವರೆಲ್ಲ ಬೇಗ ಬಂದು ಎಲ್ಲ ಚೇರ್ ಇಟ್ಕೊಂಡು ಕೂತ್ಕೊಂಡಿದ್ರು. ಎಲ್ಲ ಫಿಲಪ್ ಆದವು ಅಂತಲೇ ಹೇಳ್ಬೋದು. ನಾವು ಸ್ವಲ್ಪ ಲೇಟಾಗಿ ಬಂದಿದ್ರು, ಖಂಡಿತ ನಮಗೂ ಕೂಡ ಚೇರಿನ ವ್ಯವಸ್ಥೆ ಇರ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಅಂದರೆ ಭಾಳ ಅಂದರೆ ನಮ್ಮೂರು ಅಕ್ಕಪಕ್ಕ ಎಲ್ಲ ತುಂಬ ಹಳ್ಳಿಗಳಿದ್ದಾವೆ. ಸೊ ಎಲ್ಲ ಕಡೆಯಿಂದನೂ ಬಂದಿದ್ರು. ಅಂದರೆ ಇಡೀ ಸಾಸ್ಲು ಹೋಬ್ಳಿಗೆ ಇದು ಸೇರಿಬಿಟ್ಟು ಎಲ್ಲರೂ ಸೇರಿ ಮಾಡ್ತಿರೋದು ಇದು ಅಂತ ಎಲ್ಲ ಹೇಳಿದ್ರು. ಸೊ ಹಂಗಾಗ್ಬಿಟ್ಟು ತುಂಬ ಭಾಳ ಜನ ಬಂದಿದ್ದರು ಅಂತಲೇ ಹೇಳ್ಬೋದು. ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು. ನಾನು ನನ್ನ ಫ್ರೆಂಡ್ ಇಬ್ಬರು ಜೊತೆಗೆ ಕೂತ್ಕೊಂಡು ನೋಡಿದ್ವಿ. ಅವಳು ಭಾಳ ದಿನ ಆಗಿತ್ತು ಸಿಕ್ಕಿ. ಅಮ್ಮ ಆಗಲೇ ಫೋನ್ ಮೇಲೆ ಫೋನ್ ಮಾಡ್ತಾಯಿತ್ತು. ಅದೇ ಹೇಳಿದ್ನಲ್ಲ, ಯಾರೋ ರಿಲೇಟಿವ್ ಬರ್ತಾರೆ, ಅವ್ರನ್ನ ಮಾತಾಡಿಸ್ಬೇಕು ಬಾ ಅಂತ ಹೇಳ್ಬಿಟ್ಟು ಕರೆದ್ರು.
ಅಮ್ಮ ಹಂಗೆ ಫೋನ್ ಮಾಡ್ತಿರೋದು ನೋಡಿಬಿಟ್ಟು ನಾನು ಅದು ಪ್ರೋಗ್ರಾಮ್ನ ಬಿಟ್ಟೆ ಬಂದುಬಿಟ್ಟೆ. ಬಿಡೋ ಬಂದುಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ಅಮ್ಮ ಕರೀತಿದ್ದಾರೆ ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ. ಅವಳು ಸರಿ ಆಯಿತು ಬೇಗ ಬಾ ಚೇರ್ ಹಿಡ್ಕೊತೀನಿ ಅಂತ ಎಲ್ಲ ಹೇಳಿದ್ಲು. ಆಯಿತು ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದೆ. ಆಲ್ರೆಡಿ ನೋಡಿ ಬಂದಿದ್ದರು ಆಲ್ರೆಡಿ ಅವರು ಕೂಡ ಬಂದು ಮಾತಾಡಿಸ್ತಾ ಇದ್ದಾರೆ. ಎಲ್ಲ ಬಂದು ಕೂತ್ಕೊಂಡಿದ್ರು ಮಾತಾಡೋದಕ್ಕೆ ಅಂತ ಹೇಳ್ಬಿಟ್ಟು. ಅಂದರೆ ಅವರು ಕೂಡ ನಮ್ಮ ರಿಲೇಷನ್ನೇ ಆಗಬೇಕು. ಅವರು ಹಿಂಗೆ ಅಮ್ಮನ ಏನೋ ಮಾತಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಕೂಡ ಊರಿಂದ ಎಲ್ಲ ಬಂದಿದ್ರು, ಅಮ್ಮರ ಕಡೆ ಅಮ್ಮರ ತವ್ರ ಮನೆ ಕಡೆಯವರು. ಹಂಗಾಗ್ಬಿಟ್ಟು ಸರಿ ಆಯಿತು ಮಾತಾಡೋಣ ಅಂತ ಎಲ್ಲ ಹೇಳಿದೆ. ಅಮ್ಮ ನಾನಲ್ಲಿ ಫಂಕ್ಷನ್ನ ಬಿಟ್ಟು ಬಂದಿದ್ದೀನಮ್ಮ ಅಂತ ಹೇಳಿದ್ದಕ್ಕೆ ಬಿಡಮ್ಮ ಇವರು ಏನು ಯಾವಾಗಲೂ ಬರಲ್ಲ, ಮಾತಾಡ್ಬಿಟ್ಟು ಬೇಗ ಹೋಗಿವಂತ ಹೇಳು ಅಂತ ಅಂದರು. ಅದಕ್ಕೆ ನಮ್ಮ ಚಿಕ್ಕಮ್ಮ ಬಿಡಪ್ಪಿ ಹೋಗಲಿ ಅಂತೇಳಿ ನಗ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆನೂ ಬೇಗ ಮಾತಾಡಿ ಒಂದು 1 ಅವರ್ ಇದ್ದೆ ಅನಿಸುತ್ತೆ. ನನಗೆ ಮನಸ್ಸೆಲ್ಲ ಇಲ್ಲೇ ಇತ್ತು, ಅಯ್ಯೋ ಹೋಗ್ಬೇಕಿತ್ತಲ್ಲ ಇಲ್ಲೇ ಇರಬೇಕಿತ್ತಲ್ಲ ಅಂತ. ಬರಲ್ಲ ಅಂತ ಹೇಳಿದ್ರು, ಅಮ್ಮ ಕೇಳಿಲ್ಲ, ಬಂದು ಹೋಗಿ ಹಂಗೆ ಅಂತ ಹೇಳಿದ್ರು. ಸೊ ನಾನು ಅದೇ 1 ಅವರು ಅವ್ರ ಹತ್ರ ಎಲ್ಲ ಮಾತಾಡಿ ಅಮ್ಮನ ಜೊತೆ ಎಲ್ಲ ಮಾತಾಡ್ಬಿಟ್ಟು ಅಮ್ಮ ನಾನು ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನೊಬ್ಳೆ ಅಂತ ಹೇಳ್ಬಿಟ್ಟು ನಮ್ಮ ರತ್ನಾಕ ಅಂತ ಇದ್ದಾರೆ ಅವ್ರ ಮಗಳು ಕರ್ಕೊಂಬಂದೆ. ಅವಳು ಪಾಪ ಕೂದಲೆಲ್ಲ ದೇವ್ರಿಗೆ ಮಂಡೆ ಕೊಟ್ಬಿಟ್ಟಿದ್ದಾಳೆ. ಅವಳಿಗೆ ನಾಚಿಕೆ, ನಾನು ಬರಲ್ಲಕ್ಕ ನಾನು ಮಂಡೆ ಕೊಟ್ಟಿದ್ದೀನಿ ಅಂತ. ನಾನು ಬಾರಮ್ಮ ಪ್ಲೀಸ್ ಅಲ್ಗನ ಬಿಟ್ಟು ಬರ್ರಿ ಅಂತೇಳಿ ಕರ್ಕೊಂಬಂದೆ. ಆಮೇಲೆ ಊಟ ಎಲ್ಲ ಕೊಡ್ತಾಯಿದ್ರು. ನಾನು ನನ್ನ ಫ್ರೆಂಡು ಊಟಕ್ಕೆ ಅದೇ ನಾನು ಇನ್ನೇನು ಒಬ್ಬಳೇ ಹೋಗೋದು, ಅವಳು ನನ್ನ ಫ್ರೆಂಡ್ನ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಅವಳು ಪಾಪ ಚೇರ್ ಹಿಡ್ಕೊಂಡು ಕೂತ್ಕೊಂಡಿದ್ಲು. ಬಾ ಅಂತ ಹೇಳ್ಬಿಟ್ಟು ನಾವು ಇದು ನೋಡಿ ರಾಜ್ಕುಮಾರ್ ಜೂನಿಯರ್ ರಾಜ್ಕುಮಾರ್ ಅಂತೆ ಅವ್ರದ್ದು ಬಂತು, ಅವ್ರದ್ದು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ಇವರು ಸೇಮ್ ರಾಜ್ಕುಮಾರ್ ಥರನೇ ಕಾಣಿಸ್ತಾ ಇದ್ರು. ನಮಗಂತೂ ನೋಡ್ಬಿಟ್ಟು ತುಂಬ ಖುಷಿ ಆಯ್ತು ಇವ್ರನ್ನ. ಮತ್ತು ಸಾಂಗ್ ಕೂಡ ಆಡಿದ್ರು, ತುಂಬ ಚೆನ್ನಾಗಿ ಆಡಿದ್ರು ಅಂತಲೇ ಹೇಳ್ಬೋದು. ಅದೇ ಜೂನಿಯರ್ ರಾಜ್ಕುಮಾರು ಮತ್ತು ಜೂನಿಯರು ವಿಷ್ಣುವರ್ಧನ್ ಸರ್ ಇಬ್ಬರನ್ನೂ ಕರೆಸಿದ್ದಾರೆ. ಅವರು ಕೂಡ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಸೇಮ್ ರಾಜ್ಕುಮಾರ್ ಅವ್ರ ಥರನೇ ಇವರು ಕೂಡ ಹಾಡೆಲ್ಲ ಆಡಿದ್ರು ಅಂತಲೇ ಹೇಳ್ಬೋದು. ಸೊ ನಾನು ನನ್ನ ಫ್ರೆಂಡಿದ್ದು ಸರಿ ಆಯಿತು ನಮ್ಮ ಸ್ಕೂಲ್ನ ನೋಡ್ಕೊಂಬರೋಣ ಭಾಳ ವರ್ಷ ಆಗಿದೆ ನೋಡ್ಕೊಂಡು ಬಂದು ಅಂತ ಹೇಳ್ಬಿಟ್ಟು ನಾವು ಇಬ್ಬರು ಮಾತಾಡ್ಕೊಂಡ್ವಿ. ಅವಳು ಕೂಡ ನಾನು ತುಂಬ ವರ್ಷ ಆಯಿತು ನೋಡಿ, ಹೋಗ್ಬಿಟ್ಟು ಬರೋಣ ಯಾವ ಥರ ಇದೆ ನೋಡೋಣ ನಮ್ಮ ಸ್ಕೂಲೆಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡೋದ್ಲು. ಅಂದರೆ ಅಲ್ಲೇ ಪಕ್ಕನೇ ಇರೋದು, ಅಂದರೆ ಇದು ಫೀಲ್ಡು, ಅದು ಇನ್ನೊಂದು ಸ್ವಲ್ಪ ಆ ಕಡೆ ಹೋಗ್ಬೇಕಷ್ಟೆ. ಇದು ಸ್ಯಾರಿ ಎಲ್ಲ ಇದು ಸ್ಟಾಲ್ ಹಾಕ್ಕೊಂಡಿದ್ರು, ಇದನ್ನು ಕೂಡ ನೋಡಿದ್ವಿ. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿದ್ವು ಅಂತಲೇ ಹೇಳ್ಬೋದು. ಯಾರಾದರೂ ತೊಗೊಳೋರಿದ್ದರೆ ತೊಗೊಂಡ್ಲಿ ಅನ್ನೋ ಥರ ಹಾಕಿದ್ರು. ಇದೇ ನೋಡಿ ನಮ್ಮ ಸ್ಕೂಲು, ನಾವು ಓದಿರೋ ಸ್ಕೂಲು. ನಾನು ಶೋಭಾ ಚಿಕ್ಕ ವಯಸ್ಸಿಂದನೂ ಫ್ರೆಂಡೇ, ಒಂದೇ ಕ್ಲಾಸ್ಮೇಟೆ. ಇದು 8ನೇ ಕ್ಲಾಸ್ ಇದು ಈ ರೂಮು. ಮತ್ತು ಅಕ್ಕಪಕ್ಕ ಒಂದು 10th, ಒಂದು 9th ಸ್ಟ್ಯಾಂಡರ್ಡ್, ಒಂದು 9th, ಅಂದರೆ 3 ಕ್ಲಾಸ್ ರೂಮೇ ಇದ್ದಿದ್ದು ನಮಗೆ. ಇದು 9th ಸ್ಟ್ಯಾಂಡರ್ಡಿಗೆ ಹಿಂದೆ ಬೆಂಚಲ್ಲಿ ಕೂತ್ಕೊತಿದ್ವಿ. ಬೆಂಚ್ ಎಲ್ಲ ಹೊಲ್ಟೋಗವೆ. ಅಯ್ಯೋ ಅಲ್ವಾ. ಅಂದರೆ ನಾವು ಲಾಸ್ಟ್ ಬೆಂಚಲ್ಲೇ ನಾವು ಕೂತ್ಕೊತಾ ಇದ್ದಿದ್ದು. ನಾನು ಶೋಭಾ ಇಬ್ಬರು ಒಂದೇ ಅಕ್ಕಪಕ್ಕನೇ ಕೂತ್ಕೊತಾ ಇದ್ವಿ. ಮಂಗಳ ಅಂತ ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಸ್ವಲ್ಪ ಕುಳ್ಳಿ ಇದ್ಲಲ್ಲ, ಅವಳು ಮುಂದೆ ಬೆಂಚಲ್ಲಿ ಕೂತ್ಕೊತಾ ಇದ್ಲು. ಇದು 10th ರೂಮ್ ಆಗಿತ್ತು ನಾವಿದ್ದಾಗ. ಇವಾಗ ಏನೋ ಕ್ರೀಡಾ ಕೊಠಡಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಅಂದರೆ ಇದೊಂದೇ ರೂಮೇ ಚೆನ್ನಾಗಿರೋದು, ಅದೆರಡು ರೂಮು ತುಂಬ ಹಾಳಾಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಈ ಕಿಟಕಿಯಲ್ಲೇ ಹಿಂದೆನೇ ಕೂತ್ಕೊತಾ ಇದ್ವಿ ನಾವು. ಈ ಸರ್ ಇಲ್ಲೇ ನಮ್ಮದು ಆಫೀಸ್ ರೂಮ್ ಪಕ್ಕನೇ ಇತ್ತಲ್ಲ, ಯಾರಾದರೂ ಸರ್ ಬಂದಿದ್ದ ತಕ್ಷಣ ಸೈಲೆಂಟ್ ಆಗ್ತಿದ್ವಿ. ಇದೇ ಕಿಟಕಿಯಲ್ಲೇ ಇಲ್ಲೇ ನಾನೇ ಫಸ್ಟ್ ಕಿಟಕಿ ಪಕ್ಕನೇ ನಾನೇ ಕೂತ್ಕೊತಾ ಇದ್ದಿದ್ದು. ನಿಜವಾಗ್ಲೂ ಅದನ್ನೆಲ್ಲ ನೋಡಿ ನನಗಂತೂ ಎಷ್ಟು ಮೆಮೊರೀಸ್ ಬಂತು ಅಂದರೆ ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ ಕೂಡ ತುಂಬ ಖುಷಿಪಟ್ಲು. ಎಷ್ಟೋ ವರ್ಷ ಆಗಿದೆ, ನಾವು ಬರ್ತೀವಿ ಊರಿಗೆ ಬಂದು ಹಂಗೆ ಬಂದು ಅಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಹೋಗ್ತೀವಿ, ಆದರೆ ಈ ಥರ ಸ್ಕೂಲ್ ಹತ್ರ ಎಲ್ಲ ಬರ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಕೂಡ. ಹಂಗಾಗಿ ಇಬ್ಬರು ನೋಡ್ಕೊಂಡ್ವಿ. ಈ ಮರಗಳೆಲ್ಲ ನೋಡಿ, ಮರಗಳನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಈ ಮರಗಳ ಹತ್ರನೂ ನಮ್ಮ ಮೆಮೊರಿ ಇದೆ ಅಂತಲೇ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಅಂದರೆ ನಮಗೆ ಟೆಸ್ಟ್ ಎಲ್ಲ ಬರೆಯೋಕೆ ಕೊಟ್ಟಾಗ ನಮಗೆ ಹೊರಗಡೆ ಕ್ವಶನ್ ಪೇಪರ್ ಒಂದು ತೊಗೊಂಡ್ಬಿಟ್ಟು ಒಂದು ಆನ್ಸರ್ ಶೀಟು, ಒಂದು ಕ್ವಶನ್ ಪೇಪರ್ 2 ತೊಗೊಂಡು ನಾವು ಹೊರಗಡೆ ಬರಬೇಕಿತ್ತು. ರೂಮಲ್ಲಿ ಕೂರಿಸಿ ಬರೆಸ್ತಾ ಇರಲಿಲ್ಲ. ಇಲ್ಲಿ ಒಬ್ಬೊಬ್ರಿಗೆ ಒಂದೊಂದು ಮರ ಅಂತ ಹೇಳ್ಬಿಟ್ಟು ಒಬ್ಬೊಬ್ರು ಒಂದೊಂದು ಮರದ ಹತ್ರ ಕೂರಿಸ್ಬಿಟ್ಟು ಬರೆಸ್ತಾ ಇದ್ರು. ಅದಕ್ಕೆ ಅಂತ ಈ ಒಂದೊಂದು ಮರನೂ ನಮಗೊಂದೊಂದು ಮೆಮೊರಿ ಅಂತಲೇ ಹೇಳ್ಬೋದು. ಇವಳೇ ನೋಡಿ ನನ್ನ ಫ್ರೆಂಡು ಶೋಭಾ ಅಂತ ಹೇಳ್ಬಿಟ್ಟು, ಇವಳು ಕೂಡ ಡಿ ಎಡ್ ಆಗಿದೆ. ಇವ್ರಿಗೂ ಕೂಡ ಜಾಬು ಇವಾಗ ಸಿಕ್ಕಿದೆ. ಅವಳು ಹೋಗ್ತಿದ್ದಾಳೆ ಸ್ಕೂಲಿಗೆ ಅಂತೆಲ್ಲ ಹೇಳಿದ್ಲು. ತುಂಬ ಖುಷಿ
ಆಯಿತು ನನ್ನ ಫ್ರೆಂಡು ಟೀಚರ್ ಆಗಿ ಕೆಲಸ ಮಾಡ್ತಿರೋದಕ್ಕೆ ನನಗೆ. ಸೊ ಅಲ್ಲಿಂದ ಹಾಗೆ ಬಂದ್ವಿ. ಇಲ್ಲೆಲ್ಲ ಆಲ್ರೆಡಿ ಊಟ ಎಲ್ಲ ಮಾಡ್ತಾಯಿದ್ರಲ್ಲ, ನಾವು ಕೂಡ ಹೋಗೋಣ, ಸ್ವಲ್ಪ ರಶ್ ಕಡಿಮೆ ಆಗಿದೆ ಅಂತೆಲ್ಲ ಮಾತಾಡಿದ್ವಿ. ಇವರೆಲ್ಲ ನೋಡಿ ಅವ್ರ ದೊಡ್ಡಮ್ಮರು, ಅವ್ರ ಅತ್ತಿಗೆ, ಭಾಳ ಜನ ಅವ್ರಿಗೆ ತುಂಬ ರಿಲೇಷನ್ ಇದ್ದಾರೆ ಇಲ್ಲೆಲ್ಲ. ಅವರು ಕರಿತಾ ಇದ್ದಾರೆ ಊಟಕ್ಕೆ ಬಾ ಅಂತ ಹೇಳ್ಬಿಟ್ಟು. ಇವರು ಕೂಡ ಆಂಟಿ ಯಾರವರು ಅಂತೆಲ್ಲ ಕೇಳಿ ಮಾತಾಡಿಸ್ತಿದ್ರು. ಅವಳು ಹೇಳ್ತಾ ಇದ್ಲು ನನ್ನ ಫ್ರೆಂಡೇ ಅಂತೆಲ್ಲ ಹೇಳಿ. ಇವಾಗ ಇದು ನೋಡಿ, ಇದು ಅಂಬೇಡ್ಕರ್ ಪ್ರೌಢಶಾಲೆ ಸಾಸ್ಲು ಅಂತ, ಇದು ನಮ್ಮ ಸ್ಕೂಲೇ. ಅಂದರೆ ನಮ್ಮದು ಆ ಕಡೆ ರೂಮು, ಇದು ಎಲ್ಲ ಹೊಸ್ದಾಗಿ ಕಟ್ಟಿದ್ದಾರೆ. ಇವಾಗ ಅದೆಲ್ಲ ಹಾಳಾಗಿದೆ ಅಲ್ವಾ, ಸೊ ಇದೆಲ್ಲ ಹೊಸ್ದಾಗಿ ಕಟ್ಟಿ ಇದೆ. ಆದರೆ ಹೊಸ ಬಿಲ್ಡಿಂಗ್ ಎಷ್ಟೇ ಆಗಲಿ ನಮಗೆ ಹಳೆ ಬಿಲ್ಡಿಂಗೇ ಇಷ್ಟ. ನಾವು ಕೂತ್ಕೊಂಡಿರೋ ಜಾಗ, ನಾವು ಕೂತ್ಕೊಂಡಿರೋ ಬೆಂಚು, ಅದೇ ನಮಗೆ ನಿಜವಾಗ್ಲೂ ಇಷ್ಟ. ನಾವು ಈ ಸ್ಕೂಲ್ನ ಅದು ಹೊಸ್ದಾಗಿ ಕಟ್ಟಿರೋ ಬಿಲ್ಡಿಂಗ್ ನಿಜವಾಗ್ಲೂ ನಾನು ಒಳಗೆ ಹೋಗಿ ನೋಡಲಿಲ್ಲ. ಯಾಕೆಂದರೆ ಹಳೆ ಬಿಲ್ಡಿಂಗ್ ಆದರೂ ನಾವು ಕೂತ್ಕೊಳ್ಳೋ ಜಾಗ, ನಾವು ಕೂತ್ಕೊಳ್ಳೋದೇ, ನಾವು ಅಲ್ಲೆಲ್ಲ 3 ರೂಮು ನೋಡ್ಕೊಂಬಂದೆ ಅಂತಲೇ ಹೇಳ್ಬೋದು. ಅವಳು ನಾನು ಅಷ್ಟೇ. ಸೊ ರಶ್ ಕಡಿಮೆ ಇದೆ, ಊಟಕ್ಕೆ ಹೋಗೋಣ ಬಾ ಅಂತ ಹೇಳ್ಬಿಟ್ಟು ಬಂದ್ವಿ. ಪಲ್ಯ ಒಂದು ಖಾಲಿ ಆಗಿಬಿಟ್ಟಿತ್ತು, ಆದರೂ ಸ್ವಲ್ಪ ಸಿಕ್ತು. ಆಮೇಲೆ ಬೀನ್ಸ್ ಪಲ್ಯ, ಕಾಬೂಲು ಕಡಲೆದು ಪಲ್ಯ, ಮತ್ತು ಪಾಯಸ, ಮತ್ತು ಬೂಂದಿ, ಇದಿಷ್ಟು ಹಾಕಿಸ್ಕೊಂಡ್ವಿ. ಮತ್ತು ಮುದ್ದೆ, ಅನ್ನ, ಸಾಂಬಾರೆಲ್ಲ ಕೂಡ ಇಡ್ತಾಯಿದ್ರು. ನಾವು ಇದೆಲ್ಲ ಕಲಸೋಗ್ಬಿಡುತ್ತೆ ಬೇಡ ಅಂತ ಹೇಳ್ಬಿಟ್ಟು ಫಸ್ಟ್ ಇದನ್ನು ತಿಂದ್ಬಿಟ್ಟು ಆಮೇಲೆ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ಇದನ್ನು ತಿಂದು ಹೋಗಿ ಮತ್ತೆ ಅನ್ನ, ಸಾಂಬಾರು, ಮುದ್ದೆ ಎಲ್ಲ ಇತ್ತು. ಸೊ ನಾವು ಆಮೇಲೆ ಮತ್ತೆ ಇದನ್ನೆಲ್ಲ ತಿಂದು ಮುದ್ದೆನ ಊಟ ಮಾಡಲಿಲ್ಲ, ಅನ್ನ ಸಾಂಬಾರೆಲ್ಲ ತಿಂದ್ವಿ. ತುಂಬ ಜನ ಇದ್ದರು. ಅಂದರೆ ಊಟದ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ತುಂಬ ಊಟ, ಎಲ್ಲರೂ ಕೂಡ ಊಟ ಮಿಕ್ಕಿತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮಾಡಿಸಿದ್ರು. ಅಡುಗೆ ಕೂಡ ಟೇಸ್ಟ್ ಚೆನ್ನಾಗಿತ್ತು. ಅನ್ನ ಸಾಂಬಾರಂತೂ ತುಂಬ ಚೆನ್ನಾಗಿತ್ತು. ನಾವು ಕೂಡ ಅನ್ನ ಸಾಂಬಾರು, ಪಾಯಸ ಎಲ್ಲ ತಿಂದ್ಕೊಂಡು ಆಮೇಲೆ ನೀರಂತೂ ಲೆಕ್ಕನೇ ಇಲ್ಲ ರೀ. ಒಬ್ಬೊಬ್ರು 5, 6 ಎಲ್ಲ ಇಸ್ಕೊತಿದ್ರು. ಅಂದರೆ ಪಾಪ ಬೇಸಿಗೆ ಅಲ್ವಾ, ಕುಡಿಲೇಬೇಕು. ಸೊ ಬಾಯಾರಿಕೆಗೆ ಅಂತ ಜನ ಯಾರು ಎಷ್ಟು ಕೇಳಿದ್ರೂ ಇಲ್ಲ ಅಂತಿರಲಿಲ್ಲ. ಅಷ್ಟು ನೀರಿನ ವ್ಯವಸ್ಥೆ ಇತ್ತು, ಊಟದ ವ್ಯವಸ್ಥೆ ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ಇವ್ರಿಗೆ ಸನ್ಮಾನ ಕೂಡ ಮಾಡಿದ್ರು, ವಿಷ್ಣುವರ್ಧನ್ ಸರ್ಗೆ ಮತ್ತು ರಾಜ್ಕುಮಾರ್ ಸರ್ಗೆ ಇಬ್ಬರಿಗೂ. ಅವರು ಕೂಡ ಒಂದು ಸಾಂಗ್ ಹೇಳಿದ್ರು, ತುಂಬ ಚೆನ್ನಾಗಿತ್ತು. ಅವ್ರದ್ದು ಕೂಡ ನೋಡಿದ್ವಿ. ಅವರು ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಅಂತಲೇ ಹೇಳ್ಬೋದು. ವಿಷ್ಣುವರ್ಧನ್, ಜೂನಿಯರ್ ವಿಷ್ಣುವರ್ಧನ್ ಕೂಡ. ಹಾಗೆ ಅಕ್ಕ ಇವರು ನಮಗೆ ಪರಿಚಯನೇ. ಅವರು ಕೂಡ ಹಂಗೆ ಮಾತಾಡ್ಸಿದ್ರು. ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವರು ತುಂಬ ಯಶೋಧ ಅಂತ ಹೇಳ್ಬಿಟ್ಟು ನಮಗೆ ತುಂಬ ಇಷ್ಟ ಇವ ಅಕ್ಕ ಅಂದರೆ. ಯಾವಾಗಲೂ ಅಷ್ಟೇ ಇವರು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು. ಯಾವಾಗಲೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ಕೂಡ ಸಿಕ್ಕಿದ್ರು, ಅಲ್ಲಿ ಮಾತಾಡ್ಸಿದ್ವಿ. ಆಮೇಲೆ ಲಾಸ್ಟು ಇದು ಒಂದು ಪ್ರೋಗ್ರಾಮ್ ನೋಡಿಕೊಂಡು, ಅಂದರೆ ಇದೊಂದು ಸಾಂಗ್ ನೋಡ್ಕೊಂಡು ಹೋಗ್ಬಿಡೋಣ ಅಂತೆಲ್ಲ ಅಂದ್ಕೊಂಡ್ವಿ ನಾನು ನನ್ನ ಫ್ರೆಂಡು. ಸರಿ ಆಯಿತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಯಿಂದ ಫೋನ್ ಬರ್ತಾಯಿತ್ತು. ನೀನು ನೋಡೋಂಗಿದ್ರೆ ನೋಡು ಅಂದು. ನಾನು ಒಬ್ಬಳೇ ಅಲ್ವಾ, ಇನ್ಯಾರೂ ಇಲ್ಲ, ನಾನು ಬಂದುಬಿಡ್ತೀನಿ. ನೆಕ್ಸ್ಟು ರಾತ್ರಿಗೆ ಮತ್ತೆ ಕತೆ ಇದೆ, ಇದು ಚಿನ್ನಮ್ಮ ಅವ್ರು ಹುಟ್ಟಿ ಬೆಳೆದಿರೋದೆಲ್ಲ. ಆವಾಗ ಬರೋಣ ಇಬ್ರು ಅಂತ ಹೇಳ್ಬಿಟ್ಟು ನಾನು ಇಬ್ಬರು ಮನೆಗೆ ಬರ್ತಾ ಇದ್ವಿ. ಇವರು ಆಂಟಿ ಸಿಕ್ಕಿದ್ರು, ಹಂಗೆ ಮಾತಾಡ್ಸಿದ್ರು. ಅಂದರೆ ನಾವು ಇದೇ ರೋಡಲ್ಲಿ ಸ್ಕೂಲ್ಗೆ ಹೋಗಿ ಬರ್ತಾ ಇದ್ದಿದ್ದು. ಸೊ ಅವಾಗೆಲ್ಲ ಅವರು ನಮ್ಮನ್ನು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಸೊ ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಹಾಗೆ ಮುಂದೆ ಬಂದ್ವಿ. ಅಲ್ಲಿ ಬರ್ತಾ ನನ್ನ ಫ್ರೆಂಡು, ಕ್ಲಾಸ್ಮೇಟು ನರಸಮ್ಮ ಅಂತ ಹೇಳ್ಬಿಟ್ಟು ಅವರು ಸಿಕ್ಕಿದ್ರು. ಅವಳೇ ನೋಡಿ ಸ್ಯಾರಿ ಹಾಕ್ಕೊಂಡಿದ್ದಾರಲ್ಲ ಅವರು. ಅವಳನ್ನೂ ಕೂಡ ಮಾತಾಡಿಸ್ಕೊಂಡು ಅವಳ ಜೊತೆ ಫೋಟೋ ವಿಡಿಯೋಸ್ ಮಾಡಿಕೊಂಡು ಸೀದಾ ನನ್ನ ಫ್ರೆಂಡು ಅವರು ಅಕ್ಕನ ಮಗನ ಹತ್ರ, ನಮ್ಮ ಮನೆ ಹತ್ರ ಗಾಡಿ ಕರ್ಕೊಂಡು ಬಂದುಬಿಟ್ಟು ಅವ್ರ ಮನೆಗೆ ಹೋದರು. ಸೊ ಅಮ್ಮ ಚಿಕ್ಕಮ್ಮ ಇಬ್ಬರು ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಮ್ಮ ಚಿಕ್ಕಮ್ಮ ಮಾತಾಡ್ತಾರೆ ಅಂದರೆ ಒಂದೊಂದು ದಿನ ನೈಟೆಲ್ಲ ಮಾತಾಡ್ತಾನೆ ಇರ್ತಾರೆ. ಅವರಿಬ್ಬರು ನಿದ್ದೆನೇ ಮಾಡಲ್ಲ, ಸಿಕ್ಕಿದ್ರೆ ಸಾಕು ಅಷ್ಟೊಂದು ಮಾತಾಡ್ತಿರ್ತೈತೆ. ಪಾಪ ಚಿಕ್ಕಮ್ಮ ಇಲ್ಲಿ ಅಜ್ಜಿ ತಾತ ಇದ್ದರು ಮುಂಚೆ, ಅವರಿಬ್ಬರು ಇವಾಗಿಲ್ಲ. ಸೊ ಚಿಕ್ಕಮ್ಮ ಒಂದೇ ಇರೋದು ಮನೆಯಲ್ಲಿ. ಚಿಕ್ಕಮ್ಮನೂ ಕೂಡ ಗಾರ್ಮೆಂಟ್ಸ್ಗೆ ಕೆಲ್ಸಕ್ಕೆ ಹೋಗ್ತಾರೆ ದೊಡ್ಡಬಳ್ಳಾಪುರಕ್ಕೆ. ಹೀಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ. ಅಮ್ಮ ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೊರಟ್ರು. ಹೋಗ್ತೀನಮ್ಮ ಊರಿಗೆ ಅಂತ ಹೇಳ್ಬಿಟ್ಟು. ನಾವಿರು ಅಂತ ಹೇಳಿದ್ರು, ಅಮ್ಮ ಇರಲಿಲ್ಲ. ಇದೇ ನೋಡಿ ನಮ್ಮ ಅಜ್ಜಿ ತಾತ, ನಮ್ಮ ಚಿಕ್ಕಮ್ಮನ ಮನೆ. ನಾನು ಈ ಮನೆಯಲ್ಲೇ ಹುಟ್ಟಿ ಬೆಳೆದಿರೋದು. ನನಗೆ ಈ ಮನೆ ಅಂದರೆ ತುಂಬ ಇಷ್ಟ. ಇಲ್ಲಿ ಮಂಜಣ್ಣ ಅಂತ ಇದ್ದಾರೆ. ಅವರು ಹೋದಾಗೆಲ್ಲ ನಾನು ಅವ್ರ ಮನೆಗೆ ಹೋಗಿ ಅವ್ರನ್ನೆಲ್ಲ, ಅಮ್ಮನ್ನ, ಮಂಜಣ್ಣನ, ಅವ್ರ ಅಣ್ಣ ಮೂರ್ತಿ ಅಣ್ಣ ಅಂತ ಇದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಇದೇ ನೋಡಿ ನಾವು ಓದಿರೋ ಸ್ಕೂಲು. 1 to 7th ಇಲ್ಲೇ ಓದಿರೋದು. ಇದು ಹೊಸ ಬಿಲ್ಡಿಂಗು, ನಾವು ಓದಿರೋದು ಹಳೆ ಬಿಲ್ಡಿಂಗಲ್ಲಿ. ಸೊ ಹಾಗೆ ನನ್ನ ಫ್ರೆಂಡ್ಗೆ ಫೋನ್ ಮಾಡಿದೆ, ಶೋಭಾಗೆ. ಅವಳು ಅವ್ರ ದೊಡ್ಡಮ್ಮರ ಮನೇಲಿ ಇದ್ದೀನಿ ಅಂದು. ಅಲ್ಲೇ ನಮ್ಮ ಮನೆಯಿಂದನೇ ಇರೋದು ಅವ್ರ ಮನೆ, ದೊಡ್ಡಮ್ಮರದು. ಅವರು ದೊಡ್ಡಮ್ಮರ ಮನೆಗೆ ಅಂತ ಬಂದೆ, ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಅವಳನ್ನ ಕರ್ಕೊಂಡು ಅದೇ ಚಿನ್ನಮ್ಮಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಶೋಭಾ ಅಂತ ಹೇಳ್ಬಿಟ್ಟು ಕರೆದೆ. ಅವಳು ಕೂಡ ಬಂದ್ಲು, ಇಬ್ಬರು ಹೋಗ್ತಾ ಇದ್ದೀವಿ. ಮಾಡಿಲ್ಲ ಮಗಳ ನೋಡ್ರಿ, ನಂಬರ್ 3 ನಾನೇ ಮಾಡಿದೆ, ಸಾಸ್ಲಿಗೆ ಬಂದಿದ್ದೆ. ಈಗ ನನ್ನ ಫ್ರೆಂಡ್
ಹೌದಣ್ಣ ಬರ್ಬೋದಿತ್ತು. ಅಣ್ಣ ಬರ್ಬೋದಿತ್ತು, ಇವತ್ತೆಲ್ಲ ಚೆನ್ನಾಗಿ. ಶೋಭಾ ಮಂಗಳ ಹಂಗೆ ಫೋನ್ ಮಾಡಿ ಕರಿತಿದ್ದಾಳೆ. ಅವಳು ಕೂಡ ನಮ್ಮ ಫ್ರೆಂಡೇ. ಅವಳಿಗೆ ಬರೋಕ್ಕೆ ಅಂದರೆ ಹೇಳೋಣ, 3 ಜನ ಭಾಳ ವರ್ಷ ಆಗಿತ್ತು ಸಿಕ್ಕಿ, 3 ಜನ ಅವಳನ್ನು ನೋಡ್ದಂಗೆ ಆಗುತ್ತೆ, ಹಂಗೆ ಮಾತಾಡ್ದಂಗೆ ಆಗುತ್ತೆ ಅಂತ ಕರೆದ್ವಿ. ಸೊ ಅವಳು ಬರ್ತೀನಿ ಅಂತ ಹೇಳಿದ್ಲು ನಮಗೆ. ಇದೆ ನೋಡಿ ನಮ್ಮೂರು ದೇವಸ್ಥಾನ, ಚಿನ್ನಮ್ಮಂದು ದೇವಸ್ಥಾನ ಇದೆ. ಅದು ಪ್ರತಿಮೆ ಎಲ್ಲ ಇದೆ ಈ ಕಂಬದಲ್ಲಿ, ಚಿನ್ನಮ್ಮ ಅದು ಎಲ್ಲ. ಇದು ತುಂಬ ಹಿಸ್ಟ್ರಿನೇ ಇದೆ. ಇದ್ರ ಸ್ಟೋರಿ ಕೂಡ ತುಂಬ ಚೆನ್ನಾಗಿರುತ್ತೆ. ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಇದೇ ನೋಡಿ ಚಿನ್ನಮ್ಮ ಅವ್ರದ್ದು, ಈ ಕಂಬದಲ್ಲಿ ಅವ್ರದ್ದು ಪ್ರತಿಮೆ ಎಲ್ಲ ಕೆತ್ತಿದ್ದಾರೆ. ಇದೇ ಅದ್ರ ದೇವಸ್ಥಾನ ಚಿನ್ನಮ್ಮದು. ಇವತ್ತು ನೈಟ್ ಕೂಡ ಇದ್ರದ್ದು ಅಂದರೆ ಕತೆ ಎಲ್ಲ ಹೇಳ್ತಾರೆ. ತುಂಬ ಚೆನ್ನಾಗಿರುತ್ತೆ ಇರು ಅಂತ ಹೇಳ್ಬಿಟ್ಟು ಶೋಭಾನೇ ನಾನು ಇರಿಸ್ಕೊಂಡ್ಲು ಅಂತಲೇ ಹೇಳ್ಬೋದು. ನಾನು ಕೂಡ ಅದಕ್ಕೆ ಅಂತಲೇ ಇದ್ದೆ. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು ಎಲ್ರಿಗೂ.